ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿ 2024-25ನೇ ಸಾಲಿನ ವಾರ್ಷಿಕ ಗೋಚಾರದ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಗುರುಗ್ರಹ ಏಕಾದಶ ಸ್ಥಾನಕ್ಕೆ ಮೇ 1, 2024ರಲ್ಲಿ ಪ್ರವೇಶವನ್ನು ಪಡಿತಾನೆ. ಎಲ್ಲಿ? ವೃಷಭ ರಾಶಿಗೆ ಗುರು ಪ್ರವೇಶ ಪಡಿತಾ ಇದ್ದಾಗೆ ನಿಮಗೆ ಗುರುಬಲ ಕ್ರಿಯೇಟ್ ಆಗುವಂಥದ್ದಾಗತ್ತೆ. ಈ ಗುರುಬಲದಿಂದ ಅದು ಏಕಾದಶ ಸ್ಥಾನ ಅನ್ನುವಂಥದ್ದು ಲಾಭ ಸ್ಥಾನ. ನಿಮಗೆ ಈ ವರ್ಷ ಲಾಭವನ್ನು ಹೆಚ್ಚಾಗಿ ನೀವು ಗಳಿಸುವಂಥವರಾಗ್ತೀರಿ ಅನ್ನುವಂಥದ್ದು. ಹೇಗೆ ಅಂದರೆ, ತಾನು ಮಾಡುವಂಥ ಉದ್ಯೋಗದಿಂದ, ಕಲಿತ ವಿದ್ಯೆಯಿಂದ, ವಾಹನದಿಂದ, ಬುದ್ಧಿಯಿಂದ ನೀವು ಹೆಚ್ಚು ಈ ವರ್ಷ ಲಾಭವನ್ನು ಪಡೆಯಬಹುದಾಗಿದೆ. ಜೊತೆಗೆ ಕತೆ ಕಾದಂಬರಿ ಬರೆಯುವಂಥವರಿಗೂ ಕೂಡ ಈ ವರ್ಷ ಒಳ್ಳೆಯ ಉತ್ತಮ ಲಾಭವನ್ನು ಗಳಿಸುವಂಥವರಾಗ್ತಾರೆ. ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥವರಿಗೂ ಕೂಡ ಈ ಕ್ಷೇತ್ರ ತುಂಬ ಯಶಸ್ಸನ್ನು ತಂದು ಕೊಡುವಂಥದ್ದಾಗತ್ತೆ. ಇನ್ನು ಟ್ರಾವೆಲ್ ವೃತ್ತಿಯನ್ನು ಮಾಡುವಂಥವರಿಗೂ ಕೂಡ ಈ ವರ್ಷ ಹೆಚ್ಚು ಅನುಕೂಲಗಳು ನಿಮಗೆ ಉಂಟಾಗುವಂಥದ್ದಾಗತ್ತೆ. ಹಾಗೆ ಹೊರದೇಶಕ್ಕೆ ಹೋಗುವಂಥವರು ಅಥವಾ ಹೊರ ರಾಜ್ಯಕ್ಕೆ ಹೋಗುವವರು ಈ ವರ್ಷ ಅಪ್ಲೈ ಮಾಡಿದರೆ ಕೂಡ ಅದಕ್ಕೆ ನಿಮಗೆ ಸೂಕ್ತವಾದಂತಹ ಅವಕಾಶಗಳು ಸಿಗುವಂಥದ್ದಾಗತ್ತೆ. ಜೊತೆಗೆ ಹಿರಿಯ ಸಹೋದರ, ಹಿರಿಯ ಸಹೋದರಿ ಅಥವಾ ದೊಡ್ಡಪ್ಪ ದೊಡ್ಡಮ್ಮನ ವಿಚಾರದಲ್ಲೂ ಕೂಡ ಉತ್ತಮವಾದಂತಹ ಒಂದು ಬಾಂಧವ್ಯ ಬೆಳೆಯುವಂಥದ್ದಾಗತ್ತೆ. ಅವರ ಆರೋಗ್ಯದಲ್ಲಿ ಸುಧಾರಣೆಗಳಾಗ್ತವೆ. ಹಾಗೆ ನಿಮಗೆ ಅವರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳು ಉಂಟಾಗ್ತವೆ. ಹಾಗೆ ಅವರೂ ಕೂಡ ಉನ್ನತ ಸ್ಥಿತಿಗೆ ಈ ವರ್ಷ ತಲುಪ್ತಾರೆ ಅನ್ನುವಂಥದ್ದು. ಹಾಗೆ ತೃತೀಯ ಸ್ಥಾನವನ್ನು ಗುರುಗ್ರಹ ಜೊತೆಗೆ ಕೇತುಗ್ರಹ ಇರೋದರಿಂದ ನೀವು ಮಾಡುವಂತಹ ಪ್ರಯತ್ನಕ್ಕೆ ಈ ವರ್ಷ ಹೆಚ್ಚು ಫಲ ಸಿಗುವಂಥದ್ದಾಗತ್ತೆ, ಜಯ ಸಿಗುವಂಥದ್ದಾಗತ್ತೆ. ಹಾಗೆ ಈ ಸಹೋದರ ಅಂದರೆ ಚಿಕ್ಕ ಸಹೋದರಿ, ಚಿಕ್ಕಮ್ಮ ಚಿಕ್ಕಪ್ಪನ ವಿಚಾರದಲ್ಲೂ ಕೂಡ ನಿಮಗೆ ಈ ಸಲ ಅನುಕೂಲಗಳು ಉಂಟಾಗ್ತವೆ ಅನ್ನುವಂಥದ್ದು. ನೀವು ಮಾಡುವಂಥ ಪ್ರಯಾಣದಿಂದವೂ ಕೂಡ ನಿಮಗೆ ಈ ವರ್ಷ ಲಾಭ ಸಿಗುವಂಥದ್ದಾಗತ್ತೆ. ಅವರು ಈ ನಿಮ್ಮ ಸಂಬಂಧಿಕರಲ್ಲೂ ಕೂಡ ವಿಶೇಷವಾಗಿ ಅವರು ದೇವತಾ ಉಪಾಸನೆಯಲ್ಲಿ ತೊಡಗುವವರಾಗಿರ್ತಾರೆ. ಈ ವರ್ಷ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವವರಾಗಿರ್ತಾರೆ ಅನ್ನುವಂಥದ್ದು. ಇನ್ನು ಪಂಚಮ ಸ್ಥಾನಕ್ಕೆ ಬರುವುದಾದರೆ, ಯಾರಿಗೆಲ್ಲ ಮಕ್ಕಳ ಆಗಿಲ್ವೋ ಈ ವರ್ಷ ಅವರಿಗೆ ಖಂಡಿತವಾಗಿಯೂ ಮಕ್ಕಳಾಗುವಂಥ ಸದಾವಕಾಶ, ಯೋಗ ಎಲ್ಲವೂ ಕೂಡಿ ಬರುವಂಥದ್ದಾಗಿದೆ. ಜೊತೆಗೆ ಶನಿಯ ದೃಷ್ಟಿ ಇರುವುದರಿಂದ ಸ್ವಲ್ಪ ವಿಳಂಬ ಆಗ್ಬೋದು, ಬಿಟ್ಟರೆ ನಿಮಗೆ ಎಲ್ಲವೂ ಸಕಾಲದಲ್ಲಿ ಆಗುವಂಥದ್ದಾಗತ್ತೆ. ಜೊತೆಗೆ ಈ ಬುದ್ಧಿಸ್ಥಾನ ಅನ್ನುವಂಥದ್ದು ಈ ವರ್ಷ ನಿಮಗೆ ಚೆನ್ನಾಗಿ ಇರುವಂಥದ್ದಾಗಿದೆ. ಸೋದರ ಮಾವನ ಸಂಬಂಧದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಅನುಕೂಲಗಳು ಉಂಟಾಗ್ತವೆ. ಅವರಿಂದನೂ ಕೂಡ ನಿಮಗೆ ಅನುಕೂಲ ಉಂಟಾಗತ್ತೆ. ಅವರಿಗೆ ಯಶಸ್ಸು, ಕೀರ್ತಿ ಎಲ್ಲವೂ ಈ ವರ್ಷ ಸಿಗುವಂಥದ್ದಾಗತ್ತೆ. ಹಾಗೆ ಸಪ್ತಮ ಭಾವಕ್ಕೆ ಬರುವುದಾದರೆ, ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ವಿವಾಹವಾಗುವಂಥ ಸ್ಥಾನ ಅಂತ ಕರಿತೇವೆ. ಈ ವರ್ಷ ಯಾರಿಗೆಲ್ಲ ವಿವಾಹಕ್ಕೆ ಒಂದು ಹಾತೊರಿತಾ ಇದ್ದಾರೋ ಅಂಥವರಿಗೆಲ್ಲ ಈ ವರ್ಷ ವಿವಾಹ ಕೂಡಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದಾಗಿದೆ. ಇನ್ನು ಹೆಂಡತಿಯಿಂದಾಗಲಿ ಗಂಡನಿಂದಾಗಲಿ ಅವರಿಗೆ ಸಪೋರ್ಟ್ ತುಂಬ ಸಿಗುವಂಥದ್ದಾಗುತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಂಥವ್ರಿಗೆ ಕೂಡ ಈ ವರ್ಷ ತುಂಬ ಲಾಭ ಉಂಟಾಗುತ್ತೆ. ವ್ಯಾಪಾರದಿಂದ ಕೂಡ ಲಾಭ ಉಂಟಾಗುತ್ತೆ. ಫ್ರೆಂಡ್ಸ್ಗಳಿಂದ ಕೂಡ ನಿಮಗೆ ಒಳ್ಳೆಯ ಅನುಕೂಲಗಳು ಈ ವರ್ಷ ಉಂಟಾಗುವಂಥದ್ದಾಗತ್ತೆ. ಇನ್ನು ಅಷ್ಟಮ ಸ್ಥಾನಕ್ಕೆ ಅಂತ ಬಂದರೆ, ಶನಿದೇವರಿರುವಂಥದ್ದು ಇದೇ ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತದೆ. ಅಷ್ಟಮ ಶನಿ ಅನ್ನುವಂಥದ್ದಿದೆ. ಈ ಅಷ್ಟಮ ಶನಿ ಇತ್ತೋಳಾದರೆ ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾ ಇರ್ತವೆ. ಆದರೆ ಏಕಾದಶದಲ್ಲಿ ಗುರು ಇರುವುದರಿಂದ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಗಳು ನಿಮಗೆ ಸಿಗ್ತವೆ. ಆದರೂ ಕೂಡ ನೀವು ಮಾತನಾಡುವಂತಹ ವೈಖರಿಯಿಂದ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದರಿಂದ ಕೋರ್ಟು, ಕೇಸು, ಕಚೇರಿ ಅಂತ ಅಲೆದಾಡುವಂಥ ಪ್ರಸಂಗ ಉಂಟಾಗುವಂಥದ್ದಾಗತ್ತೆ. ಅವಮಾನಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ ಸಮಾಜದಿಂದ. ಜೊತೆಗೆ ಅಷ್ಟಮ ಅನ್ನುವಂಥದ್ದು ಇಲ್ಲಿ ಒಂದು ನಿಗೂಢವಾದಂಥದ್ದು ಅನ್ನುವಂಥದ್ದು. ಯಾವುದೋ ಒಂದು ಸಂಬಂಧಿಲ್ಲದ ವಿಚಾರಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂತಹ ಪ್ರಸಂಗಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ನೀವು ಸ್ವಲ್ಪ ಈ ಮಾತಾಡುವಾಗ ಅಥವಾ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನು ವಹಿಸಿಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭಾಗ್ಯಸ್ಥಾನ ಅನ್ನುವಂಥ ಬಂದರೆ ಅಲ್ಲಿ ರಾಹುಗ್ರಹ ಇರುವಂಥದ್ದು. ಅಲ್ಲಿ ರಾಹು ಇದ್ದಾನ ಅಂತ ಹೇಳಿದ್ರೆ ತಂದೆ ಅಥವಾ ಮಾವನ ಆರೋಗ್ಯದಲ್ಲಿ ಹೆಚ್ಚು ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರ್ತವೆ. ಅವರ ಜೊತೆ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದಾಗತ್ತೆ. ಹಾಗಾಗಿ ಅವರಿಗೆ ಹೃದಯ ಸಂಬಂಧ ಕಾಯಿಲೆಗಳಾಗಲಿ, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಕರುಳು ಬೇನೆ ಈ ಥರದ್ದೆಲ್ಲ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅವರಿಗೆ ಹೆಚ್ಚು ಹುಷಾರಿಕೆತನೆಯನ್ನು ವಹಿಸಿಕೊಳ್ಳಿಕ್ಕೆ ಹೇಳಬೇಕಾಗತ್ತೆ ಈ ವರ್ಷ. ಅದರಲ್ಲೂ ಕೂಡ ದುರ್ಗಾದೇವಿ ಆರಾಧನೆಯನ್ನು ಮಾಡ್ಕೋಬೇಕು ಅಥವಾ ಸರ್ಪದೇವರಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಿಸ್ಕೊಂಡು ಬಂದಲ್ಲಿ ಅವರಿಗೆ ಎಲ್ಲವೂ ಒಂದು
ರೀತಿಯಲ್ಲಿ ಅನುಕೂಲ ಉಂಟಾಗುವಂಥದ್ದಾಗತ್ತೆ. ಜೊತೆಗೆ ರಾಹು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆಗಳಿರ್ತವೆ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಲಕ್ ಅನ್ನೋದನ್ನು ಇರಬೇಕಾಗತ್ತೆ. ಆ ಲಕ್ಕು ಈ ವರ್ಷ ಕೈ ಕೊಡುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಇರುತ್ತವೆ. ಒಟ್ಟಿನಲ್ಲಿ ನೀವು ಶನಿದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ, ಅಂದರೆ ಪ್ರತಿ ಶನಿವಾರಕ್ಕೊಮ್ಮೆ ಆದರೂ ನೀವು ಶನಿ ಕಥೆಯನ್ನು ಓದ್ತಾ ಬರಬೇಕು, ಅಥವಾ ರಾಮದೇವರ ಪೂಜೆಯನ್ನು ಮಾಡಬೇಕು, ಆಂಜನೇಯನ ಪೂಜೆಯನ್ನು ಮಾಡ್ಕೊಂಡು ಬಂದಲ್ಲಿ ನಿಮಗೆಲ್ಲವೂ ಒಳ್ಳೆಯದಾಗತ್ತೆ. ಜೊತೆಗೆ ದುರ್ಗಾದೇವಿ ಅಥವಾ ಸರ್ಪದೇವರ ದೇವತೆಯ ಆರಾಧನೆ ಮಾಡ್ಕೊಂಡು ಬಂದಲ್ಲಿ ನಿಮಗೆ ಎಲ್ಲ ಯಶಸ್ಸು, ಕೀರ್ತಿ ಎಲ್ಲವೂ ಸಿಗುವಂಥದ್ದಾಗತ್ತೆ ಈ ವರ್ಷ ಅನ್ನುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ.